ಹಲೋ ಕನ್ನಡಿಗರೇ, ನಮಸ್ತೆ. ನಾನು ನಿಮ್ಮ ಮೈಸೂರು ಲೋಕೇಶ್. ನಾನೀಗ ಊಟಿಯ ಟಾಯ್ ಟ್ರೈನ್ ತೋರಿಸ್ತೀನಿ. ಊಟಿಯಿಂದ ಕುನ್ನೂರಿಗೆ ಹೋಗುವಂಥ ಟ್ರೈನು, ಆ ಸ್ಟೇಷನ್ ತೋರಿಸ್ತೀನಿ, ದಯವಿಟ್ಟು ನೋಡಿ. ಉದಗಮಂಡಲಂ ರೈಲ್ವೆ ಸ್ಟೇಷನ್ ಇದು ನೋಡಿ, ಟ್ರ್ಯಾಕ್ ಇದು. ನೋಡಿ, ಊಟಿಯಿಂದ ಕುನ್ನೂರಿಗೆ ಹೋಗೋ ರೈಲ್ವೆ ಸ್ಟೇಷನ್ ಇದು. ಟ್ರ್ಯಾಕ್ ತೋರಿಸ್ತಾ ಇದ್ದೀನಿ. ಟ್ರೈನ್ ಆಲ್ರೆಡಿ ಹೋಗಿದೆ ಒಂದು, ಇನ್ನೊಂದು 10 ಗಂಟೆಗಿದೆ. ಈಗ 8ರ ಸಮಯ, 10 ಗಂಟೆಗಿದೆ. ಟ್ರ್ಯಾಕ್ ತೋರಿಸ್ತೀನಿ, ಹಾಗೆ ನೋಡಿ. ಇದು ಟ್ರ್ಯಾಕ್, ಊಟಿಯಿಂದ ಕುನ್ನೂರಿಗೆ ಹೋಗೋ ಟ್ರ್ಯಾಕು. ಊಟಿ ಟು ಕುನ್ನೂರು ಅಷ್ಟೇ, ಅಲ್ಲಿಂದ ಮುಂದೆ ಈ ಟ್ರೈನ್ ಹೋಗಲ್ಲ. ಆದರೆ ಹೋಗೋ ಮಜಾನೇ ಬೇರೆ ಇರುತ್ತೆ. ಯಾಕಂದರೆ ಕಾಡು ಒಳಗಡೆ ಹೋಗೋಂಥ ಟ್ರೈನು. ನಮ್ಮ ಶಾರುಖ್ ಖಾನ್ದು ಚಯ್ಯ ಚಯ್ಯ ಹಾಡು ನೋಡಿದ್ರಲ್ಲ, ಇದೇ ರೂಟಿಂದ ಹೋಗಿರೋದು. ಅದು ಕಾಡು ಸೆಂಟ್ರಲ್ಲಿ ಶೂಟ್ ಮಾಡಿರೋದು. ಇದು ಊಟಿ ಸ್ಟೇಷನ್, ಇದು ಊಟಿ ಸ್ಟೇಷನ್ ನೋಡಿ. ಹೋಟ್ಲಿದೆ, ಬೋರ್ಡಿಂಗ್, ಲಾಡ್ಜಿಂಗ್ ಇದೆ. ಊಟಿಗೆ ಬಂದರೆ ಎಲ್ಲೇ ನೋಡಿದ್ರು ನಿಮಗೆ ಹೋಟ್ಲು, ಲಾಡ್ಜಿಂಗು, ಪ್ರತಿಯೊಂದು ಫೆಸಿಲಿಟಿ ತುಂಬ ಇದೆ. ಎಲ್ಲೇ ಹೋದ್ರೂ ಇದೆ. ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಇದೆ ನೋಡಿ. ಇದೇ ಸ್ಟೇಷನ್ನು ಕಂತಬೈಕಲ್ಲಿ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಇದು. ಈ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಅದರಿಂದ ಇಲ್ಲಿ ತುಂಬ ಫೆಸಿಲಿಟಿಗಳು ತುಂಬ ಇದೆ. ಆಮೇಲೆ ಎಲ್ಲ ಅಕ್ಕಪಕ್ಕನೇ ಸಿಕ್ಬಿಡ್ತವೆ. ಏನೇ ಬೇಕಂದರೂ ಅಕ್ಕಪಕ್ಕನೇ ಸಿಗೋದ್ರಿಂದ ಏನು ತೊಂದರೆ ಆಗೋಲ್ಲ. ಏನಂದರೆ ಜೋಬಲ್ಲಿ ದುಡ್ಡು ಇರಬೇಕಷ್ಟೆ. ದುಡ್ಡು ಒಂದಿದ್ದರೆ ಆರಾಮಾಗಿ ಊಟಿನ ಸುತ್ತಾಡ್ಬೋದು, ಎಂಜಾಯ್ ಮಾಡ್ಬೋದು. ಇಲ್ಲಿಂದ ಹೊರಟ್ರೆ ಕುನ್ನೂರು 20 ಕಿಲೋಮೀಟ್ರು. ನೋಡ್ತಾ ಇದ್ರಲ್ಲ, ಸ್ಟೇಷನ್ ಅಕ್ಕಪಕ್ಕದ ವಾತಾವರಣ, ಬೆಟ್ಟ ಗುಡ್ಡಗಳೇ, ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳೇ, ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳೇ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳೇ. ಓಕೆ ಓಕೆ ಕನ್ನಡಿಗರೇ, ನೋಡಿ, ಖುಷಿ ಪಡಿ. ನೀವು ಬನ್ನಿ. ಎಷ್ಟೋ ಜನ ಬಂದಿರ್ತಾರೆ, ತುಂಬ ಜನ ಬಂದೋಗಿರ್ತಾರೆ. ಆದರೆ ಬರದೇ ಇದ್ದವರು ಖಂಡಿತ ಊಟಿಗೆ ವಿಸಿಟ್ ಕೊಡಿ, ಬಂದು ಎಂಜಾಯ್ ಮಾಡಿ. ಯಾಕಂದರೆ ಜೀವನದಲ್ಲಿ ತುಂಬ ಟೆನ್ಷನ್ಗಳಿರ್ತದೆ. ಅದರಿಂದ ಒಂದ್ಸಲ ಬಂದು ಕೂಲಾಗಿ ಹೋಗಿ, ಫ್ಯಾಮಿಲಿ ಜೊತೆ ಬಂದು ಹೋದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಓಕೆ, ಬಾಯ್ ಕನ್ನಡಿಗರೇ, ಬಾಯ್ ಬಾಯ್.